ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರುವ ಹಾಗೆ ನಾನು ನಿಮ್ಮ ಬಯೋಸಖಿ ದೇವಿಶ್ವಂತ್. ಸೊ SSLC ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸೊ ನೀವು ಕರೆಕ್ಟ್ ವಿಡಿಯೋನಲ್ಲಿ ಇದ್ದೀರಾ. ನಿಮಗ್ ಗೊತ್ತಲ್ವಾ, ನಿಮ್ದು LBA ಸಿರೀಸ್ ಅನ್ನ ಬಿಟ್ಟಿದ್ದಾರೆ, ಅದ್ರಲ್ಲಿ ಎಷ್ಟೊಂದು ಕ್ವಶನ್ಸ್ ಅಂಡ್ ಆನ್ಸರ್ಸ್ ಕೂಡ ಇದೆ ಅಂತ. ಅದನ್ನೇ ಸಾಲ್ವ್ ಮಾಡ್ಸೋಕೆ ನಾನು ಇಲ್ಲಿರೋದು. ನಮ್ದು ಬಯಾಲಜಿಯಲ್ಲಿ ಫಸ್ಟ್ ಚಾಪ್ಟರ್ ಲೈಫ್ ಪ್ರೊಸೆಸಸ್ ಚಾಪ್ಟರ್. ಈ ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಿಮ್ಗೆ ಗೊತ್ತು. ಎಕ್ಸಾಮ್ ಅಲ್ಲಿ 8 to 9 ಮಾರ್ಕ್ಸ್ ಗಂತೂ ಲೈಫ್ ಪ್ರೊಸೆಸಸ್ ಚಾಪ್ಟರ್ ಕೇಳ್ತಾರೆ. ಸೊ 8 to 9 ಮಾರ್ಕ್ಸ್ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಸೊ ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಅಂತಂದ್ರೆ ನಾವು LB ಕ್ವಶನ್ಸ್ ಎಲ್ಲ ಕೂಡ ಕವರ್ ಮಾಡ್ಬೇಕಾಗತ್ತೆ. ಸೊ LB ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿಸೋದಕ್ಕೆ, ನಿಮ್ಗೆಲ್ಲ ಕಲ್ಸೋದಕ್ಕೆ ನಾನ್ ರೆಡಿ ಆಗಿದ್ದೀನಿ. ನನ್ ಜೊತೆ ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ರೆಡಿ ಆಗಿದ್ರೆ ರೆಡಿ ಮ್ಯಾಮ್ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಬನ್ನಿ ಮತ್ತೆ ಶುರು ಮಾಡೋಣ. LB ನಲ್ಲಿ ಲೈಫ್ ಪ್ರೊಸೆಸ್ ಚಾಪ್ಟರ್ ನಲ್ಲಿ ಏನೇನ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ಕ್ವಶನ್ಸ್ ಅಷ್ಟೇ ಅಲ್ಲ, ಓಕೆ, ಕ್ವಶನ್ಸ್ ಅಷ್ಟೇ ಅಲ್ಲ, ಕ್ವಶನ್ಸ್ ವಿತ್ ಸೊಲ್ಯೂಷನ್ಸ್ ಅನ್ನ ನಾವು ನೋಡ್ತೀನಿ. ಕ್ವಶನ್ಸ್ ವಿತ್ ಆನ್ಸರ್, ಸೊಲ್ಯೂಷನ್ ಕೂಡ ನಾವು ಈ ವಿಡಿಯೋನಲ್ಲಿ ನೋಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ, ಓಕೆ ಫ್ರೆಂಡ್ಸ್? ಸೊ ಬನ್ನಿ ಮತ್ತೆ. So life processes chapter ನಾವು ನೋಡ್ತಾ ಇದೀವಿ. As you can see here, the first question is what? Of course, the multiple choice question, and then we are going towards subjective questions. Okay na? So yes, as you can see here, the correct statement regarding digestion that takes place in the small intestine is ಸಣ್ಣ ಕರಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ. ಸೊ ಸರಿಯಾದ ಹೇಳಿಕೆ ಅಂದ್ರೆ ಯಾವುದು ಅಂತ ನಿಮಗ್ ಗೊತ್ತಾ? ಗೆಸ್ ಮಾಡಿ ನೋಡೋಣ. ಒಂದ್ ವೇಳೆ ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ನೀವು ಏನ್ ಗೆಸ್ ಮಾಡಿರಿ ಅನ್ನೋ ಆನ್ಸರ್ ಅನ್ನ ಕಮೆಂಟ್ ಮಾಡಿ. So acidic food becomes alkaline due to bile ಅಂತ ಇದೆ. Food becomes acidic due to hydrochloric acid ಅಂತ ಇದೆ. Hydrochloric acid is present in stomach. ಓಕೆನಾ? ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸ್ಟಾರ್ಚ್ ಇಸ್ ಡೈಜೆಸ್ಟೆಡ್ ಬೈ ದ ಆಕ್ಷನ್ ಆಫ್ ಅಮೈಲೇಸ್ ಅಂತ ಇದೆ. ಸಲೈವರಿ ಅಮೈಲೇಸ್ ಇಂದ ಸ್ಟಾರ್ಚ್ ಡೈಜೆಷನ್, ದ ಡೈಜೆಷನ್ ಆಫ್ ಸ್ಟಾರ್ಚ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ ದ buccal cavity only with the help of salivary amylase enzyme. That's why it is also wrong. Protein is digested by the action of pepsin, and this function is taking place in the stomach. Okay, in the stomach, not in intestine. Here they have asked us about the small intestine. So which is the correct answer? Acidic food becomes alkaline due to bile. Okay, ಸೊ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಏನಾಗುತ್ತದೆ? ಕ್ಷಾರೀಯವಾಗಿರುತ್ತದೆ. ಸೊ ಇದು ಸಣ್ಣ ಕರಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಇದೆ. ಓಕೆನಾ? ಸೊ ನಮ್ದು ಯಾವ್ದು ಆನ್ಸರ್ ಕರೆಕ್ಟ್ ಆಗಿರುತ್ತೆ? ಆಪ್ಷನ್ ಎ ಕರೆಕ್ಟ್ ಆಗಿ ಇರುತ್ತೆ. ಓಕೆ, ಸೊ ಆಪ್ಷನ್ ಎ ಅಂತ ಬರ್ಬಿಟ್ಟು ಏನ್ ಆಪ್ಷನ್ ಇದೆ ಅದನ್ನ ಇಲ್ಲಿ ಮುಂದೆ ಬರಿಬೇಕು. ಮುಂದಿನ ಕ್ವಶನ್ ನೋಡೋಣ. The place where carbohydrates, proteins and fats are completely digested ಅಂತ ಪ್ರಶ್ನೆ ಇದೆ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಅಂತ ಇದೆ. ಓಕೆನಾ? ಸೊ ಎಲ್ಲಿ ಪಚನ ಆಗುತ್ತೆ? ಆಲ್ವೇಸ್ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕಂಪ್ಲೀಷನ್ ಆಫ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಹೆಸರು ಸ್ಮಾಲ್ ಇದೆ, ಆದ್ರೆ ಕೆಲಸ ಎಲ್ಲ ಬಹಳಷ್ಟು ಎದೊಳಗಾಗ್ತಾ ಇದೆ, ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಆಗ್ಲಾಗ್ತದೆ. ಓಕೆ, ಸೊ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು ಏನದ ನಮ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಅಂತ ಇದೆ. ಬ್ಲಡ್ ವೆಸಲ್ಸ್ ದಟ್ ಕ್ಯಾರಿ ಬ್ಲಡ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಟು ದ ಹಾರ್ಟ್. ಏನ್ ಪ್ರಶ್ನೆ ಕೇಳಿದ್ದಾರೆ? ಬ್ಲಡ್ ವೆಸಲ್ ಕೇಳಿದ್ದಾರೆ. ಕ್ಯಾರಿ ಬ್ಲಡ್ ಅಂತ ಕೇಳಿದ್ದಾರೆ. ಆಕ್ಸಿಜನೇಟೆಡ್, ಡಿಆಕ್ಸಿಜನೇಟೆಡ್, ದೇ ಹ್ಯಾವ್ ನಾಟ್ ಸ್ಪೆಸಿಫೈಡ್ ದಿಸ್. ಓಕೆ, from all parts of the human body to the heart. Okay, so all parts of the human body to the heart ಅಂತ ಕೇಳಿದ್ದಾರೆ. ಓಕೆ, ಅಂತಂದ್ರೆ ಸುಪೀರಿಯರ್ ಅಂಡ್ ಇನ್ಫೀರಿಯರ್ ವೆನಾ ಕವಾ, they are bringing the deoxygenated blood from all the parts of the body into the right atrium of the heart. So which is the correct answer? Which is the right answer? Veins. Okay, superior and inferior vena cava, these are the veins. ಉಚ್ಚ ಮತ್ತು ನಿಚ್ಚ ಅಭಿಧಮನಿಗಳು, ಇವೇನಿವೆ ಅಭಿಧಮನಿಗಳು ಆಗಿರ್ತವೆ. ಸೊ ಎಲ್ಲಿದೆ ಅಪ್ಪ ಅಭಿಧಮನಿಗಳು? ಆಪ್ಷನ್ ಡಿ ಇದೆ. ಕರೆಕ್ಟಾ? ಗೊತ್ತಾಯ್ತಾ? ಓಕೆನಾ? ನೆಕ್ಸ್ಟ್, ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣ. ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ಇರಬೇಕಿತ್ತು. ಓಕೆ, ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆ. ಓಕೆ, ಇದನ್ನ ನಾನು ವಿಲೀನಗೊಳ್ಳಬಲ್ಲ ಮಾಡ್ತೀನಿ. ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನಗಳು.
ಟ್ರಾನ್ಸ್ಪೋರ್ಟ್ ಆಫ್ ಸೊಲ್ಯೂಬಲ್ ಫೋಟೋಸಿಂಥೆಸಿಸ್ ಪ್ರಾಡಕ್ಟ್ಸ್ ಇನ್ ಪ್ಲಾಂಟ್ಸ್ ಅಂತ ಇದೆ. ಸೊ ಏನಂತೀವಿ ನಾವು ಈ ಪ್ರೊಸೆಸ್ಗೆ? ಟ್ರಾನ್ಸ್ಲೊಕೇಶನ್ ಅಂತ ಅಂತೀವಿ, ವಸ್ತು ಸ್ಥಾನಾಂತರಣ ಅಂತ ನಾವ್ ಇದನ್ನ ಕರಿತೀವಿ. ಓಕೆನಾ? ಸೊ ಎಸ್, ದಿಸ್ ಇಸ್ ಅವರ್ ಆನ್ಸರ್. ಸೊ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ xylem. xylem ಇಂದ ಏನ್ ನೆನ್ಪಿಡ್ಬೇಕು? ಜಲ್ ಅಂತ ನೆನ್ಪಿಡ್ಬೇಕು. ಸೊ xylem ಈಸ್ ಗೋಯಿಂಗ್, ಜಲ್ ಅಂತಂದ್ರೆ ನೀರು, ವಾಟರ್. ಓಕೆ, xylem ಹೆಲ್ಪ್ಸ್ ಇನ್ ವಾಟರ್ ಟ್ರಾನ್ಸ್ಪೋರ್ಟೇಶನ್. xylem helps in water transportation. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್, ಫುಡ್ ಟ್ರಾನ್ಸ್ಪೋರ್ಟೇಷನ್ ಬಂದ್ಬಿಟ್ರೆ ಫ್ಲೋಯಂ. ಲಿಂದ ಫುಡ್, ಲಿಂದ ಫ್ಲೋಯಂ. ಫ್ಲೋಯಂ ಫುಡ್, ಹಿಂಗ ನೆನ್ಪಿಟ್ಕೊಳ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ? The place where carbon dioxide and water are released due to the breakdown of pyruvate is. ಪೈರುವೇಟ್ ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುವ ಸ್ಥಳ. ಓಕೆ, ಸೊ ಎಲ್ಲಿ ಬಿಡುಗಡೆ ಆಗುತ್ತೆ? Take for example, first what is happening? The glucose, it is breaking down into pyruvate. Okay, you remember this process is taking place in where it is taking place? Come and down. Okay na? So ಎಲ್ಲ ಆಗ್ತಾ ಇದೆ? ಇದು ಸೈಟೋಪ್ಲಾಸಮ್ ಅಲ್ಲಿ ಆಗ್ತಾ ಇದೆ. ಎಲ್ಲ ಆಗ್ತಾ ಇದೆ? ಸೈಟೋಪ್ಲಾಸಮ್ ಅಲ್ಲಿ ಆಗ್ತಾ ಇದೆ. And pyruvate is getting breaking down into what? Carbon dioxide, water molecule and energy. Okay, energy, and this is taking place in mitochondria. ಈ ಪೈರುವೇಟ್ ಏನ್ ಮಾಡುತ್ತೆ? ಸೈಟೋಪ್ಲಾಸಮ್ ಇಂದ ಮೈಟೋಕಾಂಡ್ರಿಯಾಗೆ ಹೋಗುತ್ತೆ. ಅಲ್ಲಿ ಹೋಗಿ ಬ್ರೇಕ್ ಡೌನ್ ಆಗಿ ನೀರು, ಇಂಗಾಲದ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಸೊ ನಮ್ದು ಆಪ್ಷನ್ ಬಿ ಏನಿರುತ್ತೆ? ಸರಿಯಾದ ಉತ್ತರ ಆಗಿರುತ್ತೆ. ರೈಟ್ ಬಚ್ಚೋ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಸಸ್ಯಪತ್ರರಂಧ್ರದ ಪ್ರಮುಖ ಕಾರ್ಯವೇನು? ಹೇಳ್ತೀರಾ? ನೀವು ಹೇಳ್ಬಹುದಾ ಈ ಆನ್ಸರ್ ಅನ್ನ? ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಸ್ಟೊಮ್ಯಾಟ ಅಮಂಗ್ ದ ಫಾಲೋವಿಂಗ್ ಈಸ್. ಯಾವ್ದಿದೆ ಇಂಪಾರ್ಟೆಂಟ್ ಫಂಕ್ಷನ್? ಯಾವ್ದಿದೆ ಸ್ಟೊಮ್ಯಾಟದು? ಕಮೆಂಟ್ ಮಾಡಿ. ಓಕೆ, ಸೊ ಈಗ ನಾನೇನ್ ಹೇಳ್ತೀನಿ ಅಂತಂದ್ರೆ, ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಇಲ್ಲಿ ಕೇಳಿದ್ರೆ ಅನಿಲಗಳ ವಿನಿಮಯ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇಸ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಸ್ಟೊಮ್ಯಾಟಲ್ ಪೋರ್ಸ್. ಓಕೆ, ಪತ್ರರಂಧ್ರಗಳ ಕಾರ್ಯ ಅನಿಲಗಳ ವಿನಿಮಯ, ದಟ್ ಇಸ್ ವಾಟ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, O2 CO2. ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳ, ದ ಬ್ಲಡ್ ವೆಸಲ್ಸ್ ದಟ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಹಾರ್ಟ್. Oxygenated blood from the heart. Okay, as you can see here, have you all practiced heart diagram? Do you feel it as easy or hard? Say it to me in the comment box. Okay, ನಾನು ನೋಡ್ತೀನಿ ಯಾರಿಗೆ ಈಸಿ ಇದೆ, ಯಾರಿಗೆ ಹಾರ್ಟ್ ಡಯಾಗ್ರಾಮ್ ಡಿಫಿಕಲ್ಟ್ ಇದೆ ಅಂತ. ಓಕೆನಾ? ಸೊ ಇದೇನಿದೆ ಇಲ್ಲಿ, ನಿಮ್ ಬುಕ್ಕಲ್ಲಿ ಹೆಂಗಿರೋದು ಡಯಾಗ್ರಾಮ್ ಇದೆ ಆ ತರ ಡಯಾಗ್ರಾಮ್ ಹಾಕಿ. ಓಕೆ, ನಿಮ್ ಬುಕ್ಕಲ್ಲಿ ಯಾವ ರೀತಿ ಡಯಾಗ್ರಾಮ್ ಇದೆ ಆ ರೀತಿ ಡಯಾಗ್ರಾಮ್ ಅನ್ನ ನಾನು ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಡ್ರಾ ಮಾಡಿ ಹಾಕಿದೀನಿ. ಈಸಿ ಸ್ಟೆಪ್ಸ್ ಇದೆ. ಹೆಂಗ್ ಹಾಕ್ಬೇಕು ಅಂತ ತಿಳಿತಿಲ್ಲ ಅಂತಂದ್ರೆ ಆ ವಿಡಿಯೋ ಹೋಗಿ ನೋಡಿ. ನಮ್ದು PW ಕನ್ನಡ 9th and SSLC ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇಲ್ಲಿಂದ ಪಲ್ಮನರಿ ವೇನ್ಸ್ ಹೋಗ್ತಾ ಇದೆ. ಓಕೆ, ಪಲ್ಮನರಿ ವೇನ್ಸ್ ಹೋಗ್ತಾ ಇದೆ. ಸಾರಿ, ಏನ್ ಹೋಗ್ತಾ ಇದೆ? ಪಲ್ಮನರಿ ಆರ್ಟ್ರಿ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ? ಲಂಗ್ಸ್ ಗೆ ಹೋಗ್ತಾ ಇದೆ. ಸೊ ಇದು ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡ್ತಾ ಇದೆ. ಅಂಡ್ ಇಲ್ಲಿಂದ ಏನ್ ಹೋಗ್ತಾ ಇದೆ ಅಂತಂದ್ರೆ ಅಯೋರ್ಟಾ ಹೋಗ್ತಾ ಇದೆ, ಮಹಾಪಧಮನಿ. ಎಲ್ಲಿಂದ? ವಾಟ್ ಇಸ್ ದಿಸ್? ಲೆಫ್ಟ್ ವೆಂಟ್ರಿಕಲ್. So left ventricle, from this left ventricle the aorta is carrying oxygenated blood to the different body parts. So ಆಮ್ಲಜನಕ ಸಹಿತ ರಕ್ತ ಮಹಾಪಧಮನಿಯ ಮೂಲಕ ದೇಹದ ಇತರೆ ಭಾಗಗಳಿಗೆ ಸಾಕ್ತಾ ಇದೆ. ಸೊ ಯಾವುದು? ಅಯೋರ್ಟಾ, ಮಹಾಪಧಮನಿ ಏನಾಗಿರುತ್ತೆ? ನಮ್ದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಎಸ್, ಬನ್ನಿ ಮತ್ತೆ ಮುಂದಿನ ಕ್ವಶನ್ ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್, ಜಸ್ಟ್ ಅ ಮಿನಿಟ್. ಓಕೆನಾ? ಕರೆಕ್ಟ್ ಉತ್ತರ ನಮ್ದು ಇದು. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆ, ಟ್ರಾನ್ಸ್ಪಿರೇಷನ್ ಪ್ರಾಸೆಸ್ ಇನ್ ಪ್ಲಾಂಟ್ ಬಾಡಿ, ಬ್ಯಾಲೆನ್ಸಿಂಗ್ ದ ಅಮೌಂಟ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂತೆ. ನೋ, ಇಟ್ ಇಸ್ ನಾಟ್ ದ ರೈಟ್ ಒನ್. ಟು ಎಸ್ಟಾಬ್ಲಿಷ್ ವಾಟರ್ ಕಾಲಮ್ ಇನ್ ದ xylem ಟಿಶ್ಯೂ ಅಂತೆ. ನೋಡೋಣ. ಟು ಹೆಲ್ಪ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಸೊಲ್ಯೂಬಲ್ ಫೋಟೋಸಿಂಥೆಸಿಸ್ ಪ್ರಾಡಕ್ಟ್ ಅಂತೆ. ಸೊಲ್ಯೂಬಲ್ ಫೋಟೋಸಿಂಥೆಸಿಸ್ ಪ್ರಾಡಕ್ಟ್ಸ್ ಸಲುವಾಗಿ ಫ್ಲೋಯಂ ಇದೆ ಅಲ್ವಾ, ಸ್ಟೊಮ್ಯಾಟ ಯಾಕೆ ಮಾಡಬೇಕು? ಟು ಕ್ರಿಯೇಟ್ ಆಸ್ಮೋಟಿಕ್ ಪ್ರೆಷರ್ ಅಂತ ಇದೆ. ಸೊ ಯಾವ್ದು ಕರೆಕ್ಟ್ ಆಗಿ ಉತ್ತರ ಇದೆ? ಯಾವ್ದು ಕರೆಕ್ಟ್ ಆಗಿ ಉತ್ತರ ಇದೆ? ಕರೆಕ್ಟ್ ಆಗಿ ಕಮೆಂಟ್ ಅಲ್ಲಿ
ಆನ್ಸರ್ ಮಾಡಿ. ಸೊ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆಯಿಂದ ಏನಾಗುತ್ತೆ, xylem ಅಲ್ಲಿ ಏನಾಗುತ್ತೆ, ಒಂದು ಸಕ್ಷನ್ ಪ್ರೆಷರ್ ಕ್ರಿಯೇಟ್ ಆಗಿ ಕೆಳಗಿಂದ ನೀರ್ ಏನ್ ಮಾಡುತ್ತೆ, ಮೇಲ್ ಬರಲು ಸಹಾಯ ಮಾಡುತ್ತೆ. ಸೊ ನಮ್ದು ಆಪ್ಷನ್ ಬಿ ಏನಿದೆ ಕರೆಕ್ಟ್ ಇದೆ. ಟು ಎಸ್ಟಾಬ್ಲಿಷ್ ಅ ವಾಟರ್ ಕಾಲಮ್ ಇನ್ ದ xylem ಟಿಶ್ಯೂ, xylem ಅಂಗಾಂಶದಲ್ಲಿ ನೀರಿನ ಸ್ತಂಭ ಏರ್ಪಡಿಸಲು ಇದು ಸಹಾಯ ಮಾಡುತ್ತೆ. ಇದರಿಂದ ನೀರ್ ಏನ ಬರುತ್ತೆ, ಮೇಲಕ್ಕೆ ಬರುತ್ತೆ. ಓಕೆನಾ? ಸೊ ನೋಡಿ ಇಲ್ಲೆಲ್ಲ ಈ ರೀತಿ ಎಲ್ಲ ನಮ್ದು ಕ್ವಶನ್ಸ್ ಇವೆ. ನೋಡ್ಬಹುದು ನೀವು, ದ ನೀಡ್ ಫಾರ್ ಸಕ್ಷನ್ ಪ್ರೆಷರ್ ಅಂತ ಇದೆ. ಸಕ್ಷನ್ ಪ್ರೆಷರ್ ಯೂಸ್ ಏನಿದೆ, ಈ ಬೇರು ಮತ್ತು ಮಣ್ಣಿನ ನಡುವಣ ಅಯಾನುಗಳ ಸಾಂದ್ರತೆಯಲ್ಲಿ ವ್ಯತ್ಯಾಸ ನಿವಾರಿಸಲು ಅಂತ. ಟು ಓವರ್ಕಮ್ ದ ಡಿಫರೆನ್ಸ್ ಇನ್ ಅಯಾನ್ ಕಾನ್ಸಂಟ್ರೇಷನ್ ಬಿಟ್ವೀನ್ ದ ರೂಟ್ ಅಂಡ್ ಸಾಯಿಲ್ ಅಂತ. ಟು ಟ್ರಾನ್ಸ್ಪೋರ್ಟ್ ಫುಡ್ ಅಂತ, ಫುಡ್ಡಿಗಂತೂ ಸಂಬಂಧನೇ ಪಟ್ಟಿಲ್ಲ. ಟು ಕ್ಯಾರಿ ವಾಟರ್ ಟು ಹೈಯರ್ ಪಾರ್ಟ್ಸ್ ಅಂತ ಇದೆ. ಎಸ್, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಟು ರಿಮೂವ್ ಎಕ್ಸೆಸ್ ವಾಟರ್ ಫ್ರಮ್ ದ ಲೀವ್ಸ್ ಅಂತ ಇದೆ. ಎಕ್ಸ್ಕ್ರೇಷನ್ ಯಾಕೆ ಇಲ್ಲಿ ಬರುತ್ತೆ, ಇಲ್ವಲ್ಲ. ಸೊ ನಮ್ದು ಆಪ್ಷನ್ ಸಿ ಏನಾಗಿರುತ್ತೆ, ಕರೆಕ್ಟ್ ಇದೆ. ಈ ಚೋಷಣ ಒತ್ತಡದಿಂದ, ಸಸ್ಯಗಳಲ್ಲಿ ಉಂಟಾಗುವ ಈ ಚೋಷಣ ಒತ್ತಡದಿಂದ ಕೆಳಗಿಂದ ನೀರ್ ಏನ್ ಮಾಡುತ್ತೆ, ಮೇಲೆ ಬರುತ್ತೆ. ಓಕೆನಾ? ಸೊ ಆಪ್ಷನ್ ಸಿ ಏನಿದೆ ಕರೆಕ್ಟ್ ಇದೆ. ನೀರನ್ನು ಎತ್ತರ ಭಾಗಗಳಿಗೆ ತೆಗೆದುಕೊಂಡು ಹೋಗಲು, ಟು ಕ್ಯಾರಿ ವಾಟರ್ ಟು ಹೈಯರ್ ಪಾರ್ಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಸೊ ನನ್ ಜೊತೆ ನೀವು ಕೂಡ ಸಾಲ್ವ್ ಮಾಡ್ಬೇಕು, ನಿಮ್ಗೆ ಸಬ್ಜೆಕ್ಟ್ ಈಸಿ ಆಗುತ್ತೆ. ಡೇ 1 ಇಂದಾನೆ ಸ್ಟಡಿ ಮಾಡಿ. ಓಕೆ, ಈಗ ನಿಮ್ದು LB ಸೀರೀಸ್ ಬಿಟ್ಟಿದ್ದಾರೆ, ಇದನ್ನೆಲ್ಲ ನೀವು ಈಗಿನಿಂದಾನೇ ಸ್ಟಡಿ ಮಾಡ್ಬೇಕು. ಇಷ್ಟು ದಿನ ನೀವು ಏನೂ ಓದಿಲ್ಲ ಅಂದ್ರೆ ಇಟ್ಸ್ ಓಕೆ, ಬಟ್ ನಾವ್ ಯು ಹ್ಯಾವ್ ಟು ಸ್ಟಾರ್ಟ್. ಯಾಕಂದ್ರೆ ನಿಮ್ದು FA2 ಎಕ್ಸಾಮ್ ಬರುತ್ತೆ, ಮತ್ತೆ ನಿಮ್ದು ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಬರುತ್ತೆ. ಅದರಲ್ಲಿ ಲೈಫ್ ಪ್ರೊಸೆಸಸ್ ಚಾಪ್ಟರ್ ಬರುತ್ತೆ. ಓಕೆ, ಲೈಫ್ ಪ್ರೊಸೆಸಸ್ ಚಾಪ್ಟರ್ ಫೈನಲ್ ಎಕ್ಸಾಮ್ ಅಲ್ಲಿ 8 to 9 ಮಾರ್ಕ್ಸ್ ಬಂದಿದೆ. ಮಿಡ್ ಟರ್ಮ್ ಅಲ್ಲಿ ಅದಕ್ಕಿಂತ ಡಬಲ್ ಮಾರ್ಕ್ಸ್ ಬರುತ್ತೆ. ಓಕೆ, 15-16 ಮಾರ್ಕ್ಸ್ ಗೆ ಈ ಚಾಪ್ಟರ್ ಬರಬಹುದು. ಸೊ ಎಲ್ಲಾ LBA ಕ್ವಶನ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ನಿಮ್ 1 ಮಾರ್ಕ್ಸ್ ಕೂಡ ಲೂಸ್ ಆಗಲ್ಲ. ಅಷ್ಟೇ ಅಲ್ಲದೆ ನಾನು ಒನ್ ಶಾಟ್ ಕೂಡ ಮಾಡಿದೀನಿ, ಕ್ವಶನ್ ಆನ್ಸರ್ ಸೊಲ್ಯೂಷನ್ಸ್ ಕೂಡ ಮಾಡಿದೀನಿ. SSLC ವೀರಾ ಬ್ಯಾಚ್ ಅಂತೂ DPPs ಎಲ್ಲ ಕೊಟ್ಟಿದೀವಿ. ಸೊ ಪ್ರಾಬ್ಲಮ್ ಆಗೋದೇ ಇಲ್ಲ. ಸೊ ಏನೇನ್ ಇದನ್ನೆಲ್ಲ ನಾನು ಕೊಡ್ತಾ ಇದ್ದೀನಿ, ಓದ್ಕೊಂಡ್ಬಿಡಿ. ಅಷ್ಟೇ ಅಲ್ಲದೆ PW ಆಪ್ ಅಲ್ಲಿ ನಾನು ಇದೇನ್ ಹೇಳ್ತಾ ಇದೀನಲ್ಲ, ಇದ್ರ ನೋಟ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಅಲ್ಲಿ ಕೂಡ ಜಾಯ್ನ್ ಆಗಿ. ಅಷ್ಟೇ ಅಲ್ಲದೆ ನಮ್ಮ ವಾಟ್ಸ್ಆಪ್ ಚಾನಲ್, ಓಕೆ, PW ಕರ್ನಾಟಕ 9th and SSLC ನಮ್ಮ ವಾಟ್ಸ್ಆಪ್ ಚಾನಲ್ ಗೆ ಕೂಡ ನೀವು ಜಾಯ್ನ್ ಆಗ್ಬೇಕು. ಯಾಕಂದ್ರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೇ ಇದೆ. ನಿಮ್ಗೆ ಇಲ್ಲಿ ಬೇರೆ ದೂರ ಕಡೆ ಹೋಗೋದಿಲ್ಲಲ್ಲ, ಜಾಯ್ನ್ ಆಗಬಹುದು ನೀವು. ಓಕೆ, ನಿಮ್ಗೆ ಇದ್ರ PDF ಸಿಗುತ್ತೆ. ಅಷ್ಟೇ ಅಲ್ಲದೆ ವೀರಾ ಬ್ಯಾಚ್ ಬಗ್ಗೆ ನಿಮ್ಗೆ ಬೇಕಾದ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ, ನೋಟ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಓಕೆನಾ ಬಚ್ಚೋ? ನೆಕ್ಸ್ಟ್, ಸೊ ಇಲ್ಲಿ ನೋಡಿ ಈ ರೀತಿ ಕ್ವಶನ್ ಕೊಟ್ಟಿದ್ದಾರೆ. 1, 2, 3 and 4 represents mouth cavity, liver, first part of small intestine. ಓಕೆ, ಏನೇನು 1, 2, 3 and 4. 1, 2, 3 and 4 represents mouth cavity, liver, first part of small intestine. Okay, mouth cavity, liver, first part of small intestine and complete small intestine. Okay, complete small intestine ಇದನ್ನ ಕೊಟ್ಟಿದ್ದಾರೆ. ರೆಸ್ಪೆಕ್ಟಿವ್ಲಿ ಆಫ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದಾರೆ. ಮ್ಯಾಚ್ ದ ಲೇಬಲಿಂಗ್ ರೆಫರ್ಡ್ ಇನ್ ಕಾಲಮ್ 1 and correlate with the function in column 2. ಓಕೆ, ಕಾಲಮ್ 1 ಮತ್ತೆ ಕಾಲಮ್ 2 ನಲ್ಲಿ ಏನ್ ಸ್ಟ್ರಕ್ಚರ್ ಕೊಟ್ಟಿದ್ದಾರಲ್ವಾ, ಈ ಸ್ಟ್ರಕ್ಚರ್ ಏನಿದೆ, 1 ಏನಿದೆ, ಮೌತ್ ಕ್ಯಾವಿಟಿ ಇದೆ. ಓಕೆ, 1 ಏನ್ ಕೊಟ್ಟಿದ್ದಾರೆ ನೋಡೋಣ. ಮೌತ್ ಕ್ಯಾವಿಟಿ ಕೊಟ್ಟಿದ್ದಾರೆ. ಮೌತ್ ಕ್ಯಾವಿಟಿ ಕೊಟ್ಟಿದ್ದಾರೆ. ಬಾಯ ಕುಹರ ಕೊಟ್ಟಿದ್ದಾರೆ. 2 ಏನ್ ಕೊಟ್ಟಿದ್ದಾರೆ, ಲಿವರ್ ಕೊಟ್ಟಿದ್ದಾರೆ. 3 ಏನ್ ಕೊಟ್ಟಿದ್ದಾರೆ, ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಏನಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ತೀರಾ? ತಿಳಿಸ್ಲೇಬೇಕು. ಓಕೆ, ಅಂಡ್ ಕಂಪ್ಲೀಟ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಇದು ಸಣ್ಣ ಕರಳಿನ ಮೊದಲನೇ ಪಾರ್ಟ್ ಅಂತ ಇಲ್ಲಿದೆ. ಓಕೆ, ಸಣ್ಣ ಕರಳಿನ ಮೊದಲನೇ ಪಾರ್ಟ್ ಅಂತ ಇದೆ. ಇಲ್ಲಿ ಕಂಪ್ಲೀಟ್ ಸ್ಮಾಲ್ ಇಂಟೆಸ್ಟೈನ್ ಅಂತ ಇದೆ. ಸೊ ಈ ಪಾರ್ಟ್ ನಮಗೆ ಕೊಟ್ಟಿದ್ದಾರೆ. ಸೊ ಈ ಪಾರ್ಟ್ ಅಲ್ಲಿ ಇವು ಏನೇನ್ ಕೆಲಸ ಮಾಡುತ್ತೆ ಅಂತ ಬರಿಬೇಕು. ಓಕೆನಾ ಸ್ಟೂಡೆಂಟ್ಸ್? ಸೊ ದ ಲೆಂತ್ ಆಫ್ ದಿಸ್ ಡಿಪೆಂಡ್ಸ್ ಆಫ್ ಫುಡ್ ದ ಆರ್ಗಾನಿಸಮ್ ಎಕ್ಸಿಸ್ಟ್. ಇದರ ಉದ್ದವು ಜೀವಿಯು ತಿನ್ನುವ ಆಹಾರವನ್ನು ಅವಲಂಬಿಸಿರುತ್ತದೆ ಅಂತ ಇದೆ. ಸೆಕೆಂಡ್ ಏನಿದೆ, ಪಿಷ್ಟದ ಜೀರ್ಣಕ್ರಿಯೆಯು ಪ್ರಾರಂಭಿಕ ಹಂತ, ಇನಿಷಿಯಲ್ ಫೇಸ್ ಆಫ್ ಸ್ಟಾರ್ಚ್ ಡೈಜೆಷನ್ ಫಸ್ಟ್ ಎಲ್ಲಾಗುತ್ತೆ? ನಾನು ಈಗ ಹೇಳಿದೆ, ಬೇರೆ ಕ್ವಶನ್ ಸಾಲ್ವ್ ಮಾಡೋ ಟೈಮಿಗೆ ಬಕ್ಕಲ್ ಕ್ಯಾವಿಟಿನಲ್ಲಿ ಆಗುತ್ತೆ. ಬಾಹ್ಯ ಕುಹರದಲ್ಲಿ
ಪಿಷ್ಟ ಏನಾಗುತ್ತೆ ಜೀರ್ಣ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿದೆ. ಸೊ ಫಸ್ಟ್ ನಮ್ಗೆ ಇದು ಬರುತ್ತಾ? ಸೊ ನಾವಿಲ್ಲಿ ಬರ್ಕೊಳ್ಳೋಣ 1B ಅಂತ, 1B ಅಂತ ಬರ್ಕೊಳ್ಳೋಣ. ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ನಮ್ಗೆ, ಇಲ್ಲೆಲ್ಲ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಒನ್ ಏನಂತ ಬರ್ದ್ಕೊಂಡ್ವಿ, ನಾವು B ಅಂತ ಬರ್ಕೊಂಡ್ವಿ. ಓಕೆ, ಸೊ ಈಗ ನೀವು ಹೆಚ್ಚಿಗೆ ಥಿಂಕ್ ಮಾಡೋದ್ ನೆಸೆಸರಿನೇ ಇಲ್ಲ. ಸೊ 1B ಅಂತ ನಮ್ಗೆ ಗೊತ್ತಾಗಿದ ನಂತರ ನಮ್ಗೆ ಯಾವ್ದು ಆಪ್ಷನ್ ಕರೆಕ್ಟ್ ಇರುತ್ತೆ ಅಂತ ನಿಮ್ಗೆ ಗೊತ್ತೇ ಆಗುತ್ತೆ. ಬಟ್ ದೆನ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಸಾಲ್ವ್. ಓಕೆ, ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ನೀವು. ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ಲೈಪೇಸ್ ಎನ್ಸೈಮ್ ಆಕ್ಷನ್. ಸೊ ಇಲ್ಲಿ ನೋಡಬಹುದು ನೀವು, ಲಿವರ್ ಏನ್ ಮಾಡ್ತಾ ಇದೆ? ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ವಾಟ್? ಬೈಲ್. ಲಿವರ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಬೈಲ್, right? So that bile is acting on the the juice is acting on the fat molecule. Okay, and hence it is helping in emulsification, right? So ಏನಾಗುತ್ತೆ? ಲಿವರ್ ಯಾವುದಕ್ಕೆ ಸರಿ ಆಗುತ್ತೆ? ಇದಕ್ಕೆ ಸರಿ ಆಗುತ್ತೆ. 2C. ಓಕೆ, ಥರ್ಡ್ ಏನಿದೆ? ಸಣ್ಣ ಕರಳು ಅಂತ ಇದೆ. ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ದಿಸ್ ಇಸ್ ಅ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್ಸ್. ಓಕೆನಾ? ಸೊ ಯಾವುದು? ಡಿಯೋಡಿನಮ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್, ವೇರ್ ದ ಆಲ್ಮೋಸ್ಟ್ complete digestion is taking place. Where? In the first part of the small intestine, carbohydrate, protein and ಕೊಬ್ಬು. And ಉಳಿದ ಯಾವುದು ನಮ್ದು? 4A. ಓಕೆನಾ? 3 ಏನಿದೆ? D ಇದೆ, 4 ಏನಿದೆ? A ಇದೆ. Okay, the length of this depends on food the organism exists. Okay, if in carnivores you can see the small intestine is it. In herbivores like cow and all, okay, like cow, buffalo, we can see the longer small intestine because to digest the cellulose. So ಇಲ್ಲಿ ನೋಡಬಹುದು ನೀವು ಯಾವತ್ತು ಕರೆಕ್ಟ್ ಆಪ್ಷನ್ ಇದೆ? ಏನ್ ಬರ್ದೀನಿ? 1B, 2C, 3D. ಓಕೆ, 1B ಎಲ್ಲಿದೆ? 1B, 2C, 3D, 4A. ಸೊ ನಮ್ದು ಇದು ಸರಿಯಾದ ಉತ್ತರ ಇರುತ್ತೆ. ಸೊ ಇದೇ ರೀತಿ ನೀವು ಕ್ವಶನ್ ಆನ್ಸರ್ಸ್ ಅನ್ನ ಸಾಲ್ವ್ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಕ್ವಶನ್ಸ್ ಇವೆ ಸ್ಟೂಡೆಂಟ್ಸ್, ನೀವು ಇಲ್ಲಿ ನೋಡಬಹುದು. ಓಕೆನಾ? ಇಲ್ಲಿ ನೋಡಬಹುದು ನೀವು ವೆರೈಟೀಸ್ ಆಫ್ ಕ್ವಶನ್ಸ್, ರೈಟ್? ಕ್ವಶನ್ ಕೂಡ ಇದೆ ಅಂಡ್ ಇದ್ರ ಜೊತೆ ಆನ್ಸರ್ ಕೂಡ ಇದೆ. ಓಕೆ, ಕ್ವಶನ್ ಮತ್ತೆ ಇದ್ರ ಜೊತೆ ಆನ್ಸರ್ ಕೂಡ ಇದೆ. ಓಕೆನಾ? as you can see here, right? ಸ್ನಾಯು ಕೋಶಗಳಲ್ಲಿ ಈಗ ನೋಡ್ರಿ, ಇಲ್ಲಿ ತನ ನಮ್ದು MCQs ಇತ್ತು. ಓಕೆ, MCQs ಎಲ್ಲ ಕ್ವಶನ್ಸ್ ಇತ್ತು. MCQ ಕ್ವಶನ್ ಸಾಲ್ವ್ ಮಾಡಿಸ್ದಿವಿ. ಸೊ ಸ್ಟೂಡೆಂಟ್ಸ್, ನೀವು ನೋಡ್ಬಹುದು ಇಷ್ಟೆಲ್ಲಾ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತಿದೀವಿ. ನಿಮ್ಗೆ MCQ ನಲ್ಲಿ ಇಷ್ಟಿದೆ. ಓಕೆ, ಅಷ್ಟೇ ಅಲ್ದೇನೆ ನಿಮ್ಗೆ ಸಬ್ಜೆಕ್ಟಿವ್ ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ. ಸಬ್ಜೆಕ್ಟಿವ್ ಕ್ವಶನ್ ಪ್ಲಸ್ ಆನ್ಸರ್ ಕೂಡ ನಾನು ತಗೊಂಡ್ ಬಂದಿದ್ದೀನಿ. ಇದ್ರದ್ದೆಲ್ಲದರದ್ದು ನಿಮ್ಗೆ ನೋಟ್ಸ್ ಬೇಕು ಅಂತಂದ್ರೆ ನಮ್ದು PW ಆಪ್ ಗೆ ಜಾಯ್ನ್ ಆಗಿ. ಓಕೆನಾ? ಅಷ್ಟೇ ಅಲ್ಲದೆ ನಮ್ದು PW ಕನ್ನಡ 9th and SSLC ಚಾನಲ್ಗೂ ವಾಟ್ಸ್ಆಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ. ಲಿಂಕ್ ಬಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭಗಳಲ್ಲಿ ಉತ್ಪತ್ತಿ ಆಗುತ್ತದೆ? ಅಂಡರ್ ವಿಚ್ ಸಿಚುವೇಶನ್ ಲ್ಯಾಕ್ಟಿಕ್ ಆಸಿಡ್ ಇಸ್ ಪ್ರೊಡ್ಯೂಸ್ಡ್ ಇನ್ ಮಸಲ್ಸ್. ಲ್ಯಾಕ್ಟಿಕ್ ಆಸಿಡ್ ಯಾವಾಗ ಉತ್ಪತ್ತಿ ಆಗುತ್ತದೆ? ವೆನ್ ವಿ ಆರ್ ಡೂಯಿಂಗ್ ಹೆವಿ ಎಕ್ಸರ್ಸೈಸ್, ರೈಟ್? ವೈಲ್ ರನ್ನಿಂಗ್, okay, while doing exercise, jogging, okay, and during this time there will be deficiency of oxygen in our body. There will be lack of oxygen in our body. So during this time, what is happening in our muscles? The lactic acid is formed and it is accumulated in the muscles only, and it is causing fatigue. It is causing tiredness and cramps, okay, or pain we can say. So lactic acid is produced when there is a lack of oxygen in muscle cells. ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇರುವಾಗ ಲ್ಯಾಕ್ಟಿಕ್ ಆಮ್ಲವು ಉತ್ಪತ್ತಿ ಆಗುತ್ತವೆ. ಓಕೆನಾ? ಸೊ ಪಕ್ಷಿ ಮತ್ತು ಸ್ತನಿಗಳಲ್ಲಿ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿರುತ್ತದೆ. ಹೌ ಈಸ್ ಆಕ್ಸಿಜನ್ ಸಪ್ಲೈ more efficient in birds and mammals ಅಂತ ಕೊಟ್ಟಿದ್ದಾರೆ. So birds and mammals ಅಲ್ಲಿ you can see 4-chambered heart. When the heart is 4-chambered, then there will be complete separation of oxygenated and deoxygenated blood. Okay, and that's why oxygen supply is more efficient. Okay, because there is no mixing up of oxygenated and deoxygenated blood. Okay na? ಈ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಏನಿರ್ತದೆ, ಹೃದಯ 4 ಕೋಣೆಗಳಿಂದ ಕೂಡಿರುತ್ತೆ. ಇದಕ್ಕಾಗಿ ಆಮ್ಲಜನಕ ರಹಿತ ಮತ್ತು ಆಮ್ಲಜನಕ ಸಹಿತ ರಕ್ತ ಕಂಪ್ಲೀಟ್ ಆಗಿ ಬೇರ್ಪಟ್ಟಿರುತ್ತೆ. ಓಕೆನಾ? ಅಲ್ಲಿ ಯಾವುದೇ ಮಿಕ್ಸಿಂಗ್ ಅಪ್ ಇರಲ್ಲ.
ಓಕೆ, ಮಿಶ್ರ ಆಗುವುದಿಲ್ಲ ಆಕ್ಸಿಜನೇಟೆಡ್ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ಆಮ್ಲಜನಕ ರಹಿತ ಮತ್ತು ಸಹಿತ ರಕ್ತ ಬೇರೆ ಆದಲ್ಲಿ ದೇಹದ ಎಲ್ಲಾ ಜೀವಕೋಶಗಳಿಗೆ ಸರಿಯಾದ ಮತ್ತು ಒಳ್ಳೆ ಪ್ರಮಾಣದಲ್ಲಿ ಆಮ್ಲಜನಕ ಸಿಗಲು ಸಾಧ್ಯವಾಗಿರುತ್ತೆ. ಓಕೆನಾ, ಆಸ್ ಯು ಕ್ಯಾನ್ ಸಿ ಹಿಯರ್, ಹೃದಯದ ಎಡ ಮತ್ತು ಬಲಭಾಗಗಳು ಪ್ರತ್ಯೇಕವಾಗಿದ್ದು ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತಗಳು ಮಿಶ್ರಣವಾಗುವುದಿಲ್ಲ. ದ ಲೆಫ್ಟ್ ಅಂಡ್ ರೈಟ್ ಸೈಡ್ಸ್ ಆಫ್ ದ ಹಾರ್ಟ್ ಆರ್ ಸೆಪರೇಟೆಡ್, ಸೊ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಡು ನಾಟ್ ಮಿಕ್ಸ್. ಓಕೆನಾ ಸ್ಟೂಡೆಂಟ್ಸ್? ಸೊ ನೋಡಬಹುದು, ಅದೇ ರೀತಿ ನಿಮಗೆ ಪ್ರಶ್ನೆಗಳಿವೆ, ಅವಾಯವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ ಅಂತ. ಓಕೆ, ಅನೈರೋಬಿಕ್ ರೆಸ್ಪಿರೇಷನ್ ಪ್ರಾಡಕ್ಟ್ಸ್ ಏನಿದೆ ಕಮೆಂಟ್ ಅಲ್ಲಿ ತಿಳಿಸಿ ಏನಿದೆ ಅಂತ. ಓಕೆನಾ, ಸೊ ನೀವು ನೋಡಬಹುದು ಹಿಂಗೆ ಇದೇ ರೀತಿ ಎಲ್ಲ ಒಳ್ಳೊಳ್ಳೆ ಕ್ವಶನ್ಸ್ ಇವೆ. ಜಲಚರಗಳ ಉಸಿರಾಟ ದರವು ನೆಲಜೀವಿಗಳಲ್ಲಿ ಕಂಡು ಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ, ಯಾಕೆ ಅಂತ ಪ್ರಶ್ನೆ ಇದೆ. ಕಿರುತಟ್ಟೆಗಳ ಕಾರ್ಯವನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ. ಬ್ಲಡ್ ಕ್ಲಾಟಿಂಗ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಹೆಲ್ಪ್ ಮಾಡುತ್ತೆ, ಯಾವಾಗ ಏನಾದ್ರೂ ಇಂಜುರಿ ಆದಾಗ, ಬಿದ್ದಿದಾಗ. ಓಕೆನಾ, ಗಾಟ್ ಇಟ್. ಸೊ ಸಸ್ಯದ ಎಲೆಗಳಲ್ಲಿ ಇತರ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ಏನೆಂದು ಕರೆಯುತ್ತೇವೆ? ಏನಂತ ಕರಿತೀವಿ ಹೇಳ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ರೈಟ್. Next, osmotic pressure in the phloem tissue of plants help in transport of materials. Justify your statement ಅಂತ ಪ್ರಶ್ನೆನ ಕೇಳಿದ್ದಾರೆ. ಓಕೆನಾ, ಸಣ್ಣ ಕೈಲಿನಲ್ಲಿ ಬೆರಳಿನಂತಹ ರಚನೆಗಳಿಗೆ ಏನೆಂದು ಕರೆಯುತ್ತೇವೆ? ಏನಂತ ಕರಿತೀವಿ? ನಿಮ್ಗಂತೂ ಗೊತ್ತೇ ಅಲ್ವಾ? ಸೊ ಹೇಳ್ಬೇಕು ಆನ್ಸರ್ ಅನ್ನ. ನೆಕ್ಸ್ಟ್ ನೋಡ್ಬೇಕು ಅಂತಂದ್ರೆ, ಮಾನವನ ಗರಿಕೆ ಅಂತ ಹುಲ್ಲನ್ನು ತಿಂದು ಜೀರ್ಣಿಸಿಕೊಳ್ಳಲಾರ, ಯಾಕ? Humans cannot digest grass like plants because the grass is having cellulose and the humans are not having cellulose digesting enzyme. That's why. Okay, do not have the enzyme to digest cellulose. So ಯಾವ enzyme help ಮಾಡುತ್ತೆ cellulose digestion ಸಲುವಾಗಿ? Cellulase. ಇದು humans ಅಲ್ಲಿ ಇರಲ್ಲ. ಓಕೆನಾ, ಸೊ ಪಿಷ್ಟವನ್ನು ಅಂತಂದ್ರೆ ನೀವು ಸೆಲ್ಯುಲೋಸ್ ಅಂತ ಕೂಡ ಬರಿಬಹುದು. ಓಕೆ, ಸೆಲ್ಯುಲೋಸ್ ಅನ್ನು ಜೀರ್ಣಿಸುವ ಕಿಣ್ವ ಏನಿರಲ್ಲ, ಹೊಂದಿರುವುದಿಲ್ಲ. ಓಕೆನಾ, ಸೊ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣಾ ಕ್ರಿಯೆ ಸಾಕಾಗುವುದಿಲ್ಲ, ಯಾಕೆ ಅಂತ ತುಂಬಾ ಫ್ಯಾನ್ಸಿ ಕ್ವಶನ್, ತುಂಬಾ ಸರಿ ಕೇಳಿರ್ತಾರೆ. ಡಿಫ್ಯೂಷನ್ ಇಸ್ ನಾಟ್ ಎನಫ್ ಟು ಮೀಟ್ ದ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್. ವೈ ಅಂತ ಕ್ವಶನ್ ಇದೆ. ಸೊ ಯಾಕಪ್ಪ, ಯಾಕೆ ಇಟ್ ಈಸ್ ನಾಟ್ ಸಫಿಶಿಯಂಟ್? ಬಿಕಾಸ್ ಡಿಫ್ಯೂಷನ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಯುನಿಸೆಲ್ಯುಲರ್ ಆರ್ಗಾನಿಸಮ್, ರೈಟ್? ಇನ್ ಲೋವರ್ ಆರ್ಗಾನಿಸಮ್ ಇಟ್ ಇಸ್ ಟೇಕಿಂಗ್ ಪ್ಲೇಸ್. Right, it is taking place in some multicellular organisms like Porifera. So because their body is directly in contact with the environment, right? So that's why the gases can easily diffuse into the body and outside the body. But in humans, our cells are completely embedded. Okay, they are deep inside our body and they are organized into tissues, organs, organ system. So our body cells are not in contact with the environment. That's why diffusion is not enough. ನಮ್ಮ ದೇಹದಲ್ಲಿ ಏನ್ ಜೀವಕೋಶಗಳು ಇರ್ತಾವಲ್ವಾ, ಅದು ಹೊರಗಿನ ವಾತಾವರಣಕ್ಕೆ ಅದು ಸಂಬಂಧಪಟ್ಟಿರಲ್ಲ, ಅದು ಬೆಳಗಿರುತ್ತೆ. ಸೊ ಅದಕ್ಕೆ ಕನೆಕ್ಷನ್ ಇರಲ್ಲ, ಸಂಪರ್ಕ ಇರಲ್ಲ, ರೈಟ್? ಅದಕ್ಕೆ ವಿಸರಣ ಕ್ರಿಯೆ ಏನಾಗಲ್ಲ, ಸಾಕಾಗಲ್ಲ. ಸೊ ಕಿಣ್ವಗಳು ಜೈವಿಕ ವರ್ಧಕಗಳಾಗಿವೆ ಈ ಹೇಳಿಕೆಯನ್ನು ಸಮರ್ಥಿಸಿ. ಯಾಕಂತಂದ್ರೆ ಇವು ರಿಯಾಕ್ಷನ್ ಅನ್ನ ಚೆನ್ನಾಗಿ ಮಾಡೋದ್ರ ಸಲುವಾಗಿ, ರೇಟ್ ಆಫ್ ರಿಯಾಕ್ಷನ್ ಅನ್ನ ಇನ್ಕ್ರೀಸ್ ಮಾಡೋದ್ರ ಸಲುವಾಗಿ ಹೆಲ್ಪ್ ಮಾಡ್ತವೆ. ಸಂಕೀರ್ಣ ಮಟ್ಟದ ಆಹಾರವು ಸರಳ ರೂಪಕ್ಕೆ ಪರಿವರ್ತನೆಯಾಗಿ ಜೀರ್ಣನಾಳದಿಂದ ಹೀರಲ್ಪಡಲು ಇವು ಸಹಾಯಕವಾಗಿರುತ್ತೆ. ದೇ ಹೆಲ್ಪ್ ಇನ್ ದ ಕನ್ವರ್ಷನ್ ಆಫ್ ಕಾಂಪ್ಲೆಕ್ಸ್ ಫುಡ್ ಇಂಟು ಸಿಂಪ್ಲರ್ ಫಾರ್ಮ್ಸ್ ಸೊ ದಟ್ ಇಟ್ ಕ್ಯಾನ್ ಬಿ ಅಬ್ಸಾರ್ಬ್ ಬೈ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್. ಇಷ್ಟೇ ಫುಡ್ ಡೈಜೆಷನ್ ಅಷ್ಟೇ ಅಲ್ಲದೆ ದೇಹದಲ್ಲಿ ಎಷ್ಟೊಂದು ಕೆಲಸಗಳು ಕಿಣ್ವಗಳು ಅಥವಾ ಎಂಜೈಮ್ಸ್ಗಳು ಮಾಡುತ್ತೆ. ಉಸಿರಾಟದ 2 ವಿಧಗಳನ್ನು ತಿಳಿಸಿ. ಓಕೆ, ಟೈಪ್ಸ್ ಆಫ್ ರೆಸ್ಪಿರೇಷನ್ ಯಾವ್ಯಾವ ಇರುತ್ತೆ? ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟ, aerobic and anaerobic respiration. You have to know the definition, you have to know the examples, you have to know the products of this, you have to know the complete difference between these two. ಸೊ ಗ್ಲುಕೋಸ್ ನ 6 ಕಾರ್ಬನ್ ಅಣುಗಳು ಕೋಶ ದ್ರವ್ಯದಲ್ಲಿ ವಿಭಜನೆ ಹೊಂದಿ ಬಿಡುಗಡೆಯಾಗುವ ಉತ್ಪನ್ನಗಳು ಯಾವುವು? ಓಕೆ, ಕೋಶ ದ್ರವ್ಯದಲ್ಲಿ ಇದು ವಿಭಜನೆ ಹೊಂದಿ ಏನ್ ಉತ್ಪತ್ತಿ ಮಾಡುತ್ತೆ? ಓಕೆ, ಪೈರುವೇಟ್. ಪೈರುವೇಟ್ ಏನಿದೆ 3 ಕಾರ್ಬನ್ ಕಣ ಇದೆ, ಇಟ್ ಇಸ್ 3 ಕಾರ್ಬನ್ ಕಂಪೌಂಡ್. ಓಕೆ, ಸೊ ಸಸ್ಯಗಳ 2 ವಾಹಕ ಅಂಗಾಂಶಗಳು ಹೆಸರಿಸಿ. ನೇಮ್ 2 ಟೈಪ್ಸ್ ಆಫ್ vascular tissue in plants. ಯಾವುದು? of course xylem and phloem. These are the 2 vascular tissue. ಸೊ ನೋಡಬಹುದು ನೀವು ಈ ರೀತಿ ಎಲ್ಲ ಕ್ವಶನ್ಸ್ ಇವೆ ಸ್ಟೂಡೆಂಟ್ಸ್, as you can see here. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲೆಲ್ಲ ಈ ತರದೆಲ್ಲ ಕ್ವಶನ್ಸ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇವೆ. ಓಕೆನಾ, ಬಾಷ್ಪ ವಿಸರ್ಜನೆ ಪ್ರಾಮುಖ್ಯತೆ ಅದು ಇದು ಅಂತ ಎಷ್ಟೊಂದು ಕ್ವಶನ್ಸ್ ಗಳು ಕೂಡ ನಿಮ್ಗೆ ಇವೆ. ಆ ಕ್ವಶನ್ಸ್ ಇಂದ ಆನ್ಸರ್ ಕೂಡ ನಿಮ್ಗೆ ಇಲ್ಲಿ ನಾನು ತಗೊಂಡ್ ಬಂದಿದ್ದೀನಿ. ಓಕೆನಾ,
ಸೊ ತೆರೆದ ಪತ್ರರಂಧ್ರದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಓಪನ್ ಸ್ಟೊಮ್ಯಾಟ ಡೈಗ್ರಾಮ್ ಅಂತ ಕೇಳಿದ್ದಾರೆ. ಓಕೆ, ನಾವು ಡೈಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಓಪನ್ ಸ್ಟೊಮ್ಯಾಟ ಇರಬಹುದು, ಕ್ಲೋಸ್ಡ್ ಸ್ಟೊಮ್ಯಾಟ ಇರಬಹುದು, ಅಷ್ಟೇ ಇಲ್ಲದೆ ನೆಫ್ರಾನ್ ಡೈಗ್ರಾಮ್ ಇರಬಹುದು. ಓಕೆ, ಹಾರ್ಟ್ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡ್ಲೇಬೇಕು. ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. ಅಷ್ಟೇ ಅಲ್ಲದೆ ನಾನು ನಮ್ದು PW ಕರ್ನಾಟಕ 9th and SSLC ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ಹೋಗಿ ನೋಡಿ ಸ್ಟೂಡೆಂಟ್ಸ್, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆನಾ? ಸೊ ನೀವು ನೋಡಬಹುದು ಈ ರೀತಿ ಎಲ್ಲ ಇಲ್ಲಿ ಕ್ವಶನ್ಸ್ ಇವೆ. ಸನಿಗಳಲ್ಲಿ ರಕ್ತ ಇಮ್ಮಡಿ ರಕ್ತ ಪರಿಚಲನೆಯು ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅಗತ್ಯ ಏಕೆ? ಓಕೆನಾ? as you can see here. Okay, there are different varieties of questions are there. Varieties of questions are there along with the answers. Okay na? Along with the answers, right? ಇಮ್ಮಡಿ ರಕ್ತ ಪರಿಚಲನೆ ಮಹತ್ವ, ಫುಡ್ ಅಂಡ್ ವಾಟರ್ ಟ್ರಾನ್ಸ್ಪೋರ್ಟೇಷನ್, ಓಕೆನಾ, ಡಬಲ್ ಸರ್ಕ್ಯುಲೇಷನ್ ಇರಬಹುದು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇರಬಹುದು, ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ಎಕ್ಸ್ಕ್ರೇಷನ್ ಇರಬಹುದು. ಓಕೆನಾ, ವಿಸರ್ಜನೆಯಲ್ಲಿ ಯಾವ್ಯಾವ್ದು ಸ್ಟೆಪ್ಸ್ ಹಂತಗಳಿವೆ ಅಂತ, ಮೂತ್ರ ವಿಸರ್ಜನೆ ಉತ್ಪಾದನಾ ಹಂತಗಳು ಯಾವುವು ಅಂತ ಪ್ರಶ್ನೆ ಕೇಳಬಹುದು. ಓಕೆನಾ ಸ್ಟೂಡೆಂಟ್ಸ್? ಎಕ್ಸ್ಕ್ರೇಟರಿ ಪ್ರಾಡಕ್ಟ್ಸ್ ಯಾವ್ಯಾವಿವೆ, ಹ್ಯೂಮನ್ಸ್ ಅಲ್ಲಿ ಆಗಬಹುದು ಅಥವಾ ಪ್ಲಾಂಟ್ಸ್ ಅಲ್ಲಿ ಇರಬಹುದು. ಓಕೆನಾ? These kind of questions are very important, as you can see here. And one more thing here, as you can see, the what is photosynthesis, one of the important question, and the events which are taking place in photosynthesis is also very important. Okay na? Events ella ನೀವು ಚೆನ್ನಾಗಿ ನೆನಪು ಮಾಡ್ಕೋಬೇಕು. ಲಿಂಫ್ ಫಂಕ್ಷನ್, ಓಕೆ, ದುಗ್ಧ ರಸದ ಕಾರ್ಯ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಪಧಮನಿಗಳು ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ, ಆರ್ಟರೀಸ್ ಅಂಡ್ ವೇನ್ಸ್, ಇದ್ರ ಡಿಫರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಹೈಡ್ರೋಕ್ಲೋರಿಕ್ ಆಸಿಡ್ ಪಾರ್ಟ್, the role of hydrochloric acid. Okay, function of hydrochloric acid. hydrochloric ಆಮ್ಲದ ಪಾತ್ರ ಕೇಳ್ತಾರೆ. Okay, it kills the germs, it provides the acidic medium in the stomach, food will digest. Because of this acidic medium, the pepsinogen will convert into pepsin. Because of the protein digestion takes place. So ಈ ರೀತಿ ಎಲ್ಲ ನಿಮಗೆ ಪಾಯಿಂಟ್ ವೈಸ್ ನಿಮ್ಗೆ ಆನ್ಸರ್ಸ್ ಇವೆ, ಕ್ವಶನ್ ಕೂಡ ಇವೆ, ನಿಮ್ಗೆ ಆನ್ಸರ್ಸ್ ಕೂಡ ಇವೆ. ಓಕೆ, ಕಿರುತಟ್ಟೆಗಳ ಪಾತ್ರ ಕೇಳಿದ್ದಾರೆ, ಅದೇ ಕೇಳಿದ್ದಾರೆ. ಬಾಷ್ಪ ವಿಸರ್ಜನೆ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆ, ಉಸಿರಾಟದ ಮತ್ತು ದ್ವಿತೀಯ ಸಂಶ್ಲೇಷಣೆ ಮಧ್ಯೆ ವ್ಯತ್ಯಾಸ ಕೂಡ ಕೇಳಿದ್ದಾರೆ. ಓಕೆನಾ? ಸೊ ಸ್ಟೂಡೆಂಟ್ಸ್, ಇದನ್ನೆಲ್ಲ ನೀವು ಚೆನ್ನಾಗಿ ಓದ್ಕೋಬೇಕು, ಸ್ಟಡಿ ಮಾಡ್ಬೇಕು. ಓಕೆ, ಬೇರೆ ಆರ್ಗನ್ಸ್ ಕೊಟ್ಟು ಅದ್ರ ಫಂಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಓಕೆ, ಫಂಕ್ಷನ್ಸ್ ಕೂಡ ಬರೀರಿ ಅಂತ ಕೇಳ್ತಾರೆ, ನೀವು ನೋಡಬಹುದು. ಓಕೆ, ಇಷ್ಟೆಲ್ಲ ಇಲ್ಲಿ ವೆರೈಟೀಸ್ ಆಫ್ ಕ್ವಶನ್ಸ್ ಇದೆ, ಕ್ವಶನ್ ಜೊತೆ ಆನ್ಸರ್ ಕೂಡ ಇದೆ. ಓದಿದೀರಾ? ನಿಮ್ಗೆ ಲೈಫ್ ಪ್ರೊಸೆಸ್ ಚಾಪ್ಟರ್ ನೀವು ಓದಿದೀರಾ ಅಂತಂದ್ರೆ ಇದೆಲ್ಲಾ ಕ್ವಶನ್ಸ್ ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಕೂಡ ಮಾಡಬಹುದು. ಓಕೆ, ಇಷ್ಟೇ ಅಲ್ದೇನೆ ಅಮೀಬಾ ಬಗ್ಗೆ, ಅಮೀಬಾದಲ್ಲಿ ನಡೆಯುವ ಜೀರ್ಣಕ್ರಿಯೆ ತುಂಬಾ ಇಂಪಾರ್ಟೆಂಟ್. ಅಮೀಬಾದಲ್ಲಿ ನಡೆಯುವ ಜೀರ್ಣಕ್ರಿಯೆ ಇರಬಹುದು, ಅಮೀಬಾದಲ್ಲಿ ನಡೆಯುವ ದ್ವಿವಿದಳನ ಸಂತಾನೋತ್ಪತ್ತಿ ಕೂಡ ಇರಬಹುದು. ಓಕೆನಾ? The nutrition process in amoeba and reproduction in amoeba, which is very important. Reproduction in amoeba ಅದು ಮುಂದೆ ಬರುತ್ತೆ, how do organisms reproduce ಚಾಪ್ಟರ್ ಅಲ್ಲಿ. ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ಅಂತೆ. ಓಕೆ, ಈ ತರ ಎನ್ಸೈಮ್ಸ್ ಅನ್ನು ಕೊಟ್ಟಿರ್ತಾರೆ, ಟ್ರಿಪ್ಸಿನ್, ಅಮೈಲೇಸ್, ಲೈಪೇಸ್, ಪೆಪ್ಸಿನ್, ಈ ತರ ಎನ್ಸೈಮ್ಸ್ ಅನ್ನು ಕೊಟ್ಟಿರ್ತಾರೆ. ಎಂಜೈಮ್ ಅನ್ನ ಕೊಟ್ಬಿಟ್ಟು ಅದ್ರ ಫಂಕ್ಷನ್ ಬರೀರಿ ಅಂತ ಕೊಟ್ಟಿರ್ತಾರೆ. ಅಥವಾ ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಫಂಕ್ಷನ್ ಅನ್ನ ಕೊಟ್ಬಿಟ್ಟು ಅದು ಯಾವ ಫಂಕ್ಷನ್, ಆ ಫಂಕ್ಷನ್ ಅನ್ನ ಯಾವ ಎನ್ಸೈಮ್ ಕ್ಯಾರಿ ಮಾಡ್ತಾ ಇದೆ ಅಂತಾನು ಕೇಳಬಹುದು. ಓಕೆನಾ? ಸೊ ನೀವು ನೋಡಬಹುದು ಸ್ಟೂಡೆಂಟ್ಸ್, ಇಷ್ಟ ರೀತಿ ಎಲ್ಲ ಕ್ವಶನ್ಸ್ ಇದೆ. ಹಾರ್ಟ್ ಡೈಗ್ರಾಮ್ ಇದೆ. ಹಾರ್ಟ್ ಡೈಗ್ರಾಮ್ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ದಲ್ಲ, ಹಾರ್ಟ್ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಡೈಗ್ರಾಮ್ ಇದೆ ಅಂತ ಹೇಳಿದೆ. ಓಕೆ, so as you can see here, bile juice function, carbohydrate, protein, lipid digestion, and the different enzymes used in all these process of digestion. Okay, these all things are being asked. These all things, varieties of questions are there. ನೀವು ನೋಡಬಹುದು ಇಲ್ಲಿ ಇದೆಲ್ಲ ಇದೆ. ಓಕೆನಾ? ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಇದೆ. ಎದ್ರದ್ದು ಗ್ಲುಕೋಸ್ ಬ್ರೇಕ್ ಡೌನ್ ಆಗೋದು, ಪೈರುವೇಟ್ ಆಗಿ ಎಲ್ ವಿಭಜನೆ ಹೊಂದುತ್ತೆ, ಮುಂದೆ ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಎನರ್ಜಿ ಆಗಿ ಎಲ್ ವಿಭಜನೆ ಹೊಂದುತ್ತೆ. ಇಥೆನಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ ಎಲ್ ಕೊಡ್ತಾ ಇದೆ, ಈಸ್ಟ್ ಅಲ್ಲಿ ಕೊಡ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್, ವಾಟರ್ ಎನರ್ಜಿ. ಸೊ ಇದನ್ನೆಲ್ಲ ಓದ್ಕೋಬೇಕು. ಓಕೆ, ಸೊ ಈ ರೀತಿ ಎಲ್ಲ ನಿಮ್ಗೆ ವ್ಯಾರಿಯಸ್ ಕ್ವಶನ್ಸ್ ಅನ್ನ ನಾನು ನಿಮ್ಗೆ ತಂದಿದ್ದೀನಿ ಸ್ಟೂಡೆಂಟ್ಸ್. LBA ಸೀರೀಸ್ ಇಂದ ನಾನು ಪಿಕ್ ಮಾಡಿ ಎಲ್ಲಾ ಕ್ವಶನ್ಸ್ ಲೈಫ್ ಪ್ರೊಸೆಸ್ ಚಾಪ್ಟರ್ ಇಂದ ಇಲ್ಲಿದೆ. ಪ್ರಶ್ನೆ ಸಮೇತ ಉತ್ತರನೂ ಇದೆ, ಕ್ವಶನ್ಸ್ ವಿತ್ ಆನ್ಸರ್ಸ್.
ಸೊ ಈ ನೋಟ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. PW ಆಪ್ ಅಲ್ಲಿ ನಿಮ್ಗೆ ಈ ನೋಟ್ಸ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ವಾಟ್ಸ್ಆಪ್ ನಮ್ ಚಾನಲ್ ಕೂಡ ಜಾಯ್ನ್ ಆಗಿ, PW ಕನ್ನಡ 9th and SSLC ವಾಟ್ಸ್ಆಪ್ ಚಾನಲ್ ಕೂಡ ಜಾಯ್ನ್ ಆಗಿ ಅಂಡ್ ನಿಮ್ ಎಕ್ಸಾಮ್ ಪ್ರಿಪರೇಷನ್ ಭರ್ಜರಿ ಆಗಿ ನಡೀರಿ. ಯಾಕಂದ್ರೆ ನಮ್ ವಾಟ್ಸ್ಆಪ್ ಚಾನಲ್ ಕೂಡ ಎಷ್ಟೊಂದು ನೋಟ್ಸ್ ಗಳು PDF ಗಳು ಕೂಡ ನಿಮ್ಗೆ ಸಿಗುತ್ತೆ. ಇಷ್ಟೇ ಅಲ್ಲದೆ ನಿಮ್ಗೆ ಮತ್ತೆ ಮುಂದೆ ಯಾವ ಚಾಪ್ಟರ್ LBI ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅನ್ನ ನಾನು ತಗೊಂಡ್ ಬರ್ಬೇಕು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.